ನಮ್ಮ ಶಾಸಕ ಮಿತ್ರ ಅಂತ ರಿಜ್ವಾನ್ ರವರೇ, ಹ್ಯಾರಿಸ್ ರವರೇ, ನರಸಿಂಹನ್ ರವರೇ, ಸಾದಿಕ್ ವಕೀಲರವರೇ, ವಾಣಿಜ್ಯ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ಅಭಿಮಾನಿಗಳೇ, ಕಲಾಭಿಮಾನಿಗಳೇ, ಚಿತ್ರರಂಗದ ಎಲ್ಲ ಬಂಧುಗಳೇ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅವರು ಮತ್ತು ಅವರ ಕುಟುಂಬದವರು ಯಾವತ್ತೂ ಕೂಡ ಈ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಅಪಾರವಾದಂಥ ತ್ಯಾಗವನ್ನು ಮಾಡಿದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು, ರಿಜ್ವಾನ್ ರವರು, ಹ್ಯಾರಿಸ್ ರವರು ಮತ್ತು ನಮ್ಮ ಸಾದಿಕ್ ವಕೀಲ ಸರ್ಕಾರದ ಪರವಾಗಿ ಬಂದು ಇವತ್ತು ಅವರಿಗೆ ತುಂಬ ಹೃದಯದ ಶುಭವನ್ನು ಕೋರಿ ಇಡೀ ಕರ್ನಾಟಕದ ಎಲ್ಲ ಅವರ ಅಭಿಮಾನ ಬಂಧುಗಳಿಗೆ ಸರ್ಕಾರ ಅವರ ಜೊತೆಯಲ್ಲಿದೆ. ಯಾವಾಗಲೂ ಕೂಡ ಅವರ ಕಷ್ಟ ಕಾಲದಲ್ಲಿದ್ದಾಗ ಕೂಡ ಸರ್ಕಾರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಹಿಂದೆ ಎಸ್.ಎಂ. ಕೃಷ್ಣರವರ ಸರ್ಕಾರದಲ್ಲಿ ಅವ್ರನ್ನ ಕಾಡಿನಿಂದ ವಾಪಸ್ ತರಲಿಕ್ಕೆ ಪಟ್ಟಂಥ ಪ್ರಯತ್ನ ಸಾಕ್ಷಿ ಆಗಿ ಉಳ್ಕೊಂಡಿದೆ, ಒಂದು ಇತಿಹಾಸ ಪುಟಕ್ಕೆ ಸೇರಿದೆ. ಅವರ ಕೊಡುಗೆ ಇವತ್ತು ಕೂಡ ಇಡೀ ದೇಶದ ಎಲ್ಲ ಚಿತ್ರರಂಗ ಮತ್ತು ಸಾಮಾಜಿಕವಾಗಿ ಎಲ್ಲರೂ ಕೂಡ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ. ಸೊ ನಾನು ಸರ್ಕಾರದ ಪರವಾಗಿ ಬಂದು ಇವತ್ತು ಬೆಳಗ್ಗೆ ನಾವು ಸುಮಾರು 40,000 ಜನ ಯುವಕರು ಏನು ಒಂದು 10K ಕ್ರಾಸ್ ಕಂಟ್ರಿ ರೇಸ್ 1000 ಕಿಲೋಮೀಟ್ರು 100 ಕಿಲೋಮೀಟ್ರು ರಸ್ತೆಯಲ್ಲಿ ಓಡಿದಂಥವ್ರ ಜೊತೆ ಪಾಲ್ಗೊಂಡು ನಾನು, ಗವರ್ನರು ಮತ್ತು ನಮ್ಮೆಲ್ಲ ಶಾಸಕರು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೇನೆ. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಚಿತ್ರರಂಗನ ನೀವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ, ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಈ ಕೆಲವರು ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿಲ್ಲರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರು ಚಿತ್ರರಂಗದಲ್ಲಿ ಇಲ್ಲದೆ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟು ಹೊಸದಾಗಿ ಉಳಿಸಿ, ಥಿಯೇಟ್ರ್ಗಳು ಕಟ್ಟಿ, ಹೊಸ ಸಿನಿಮಾ ತೆಗೀರಿ, ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಸರ್ಕಾರ ನಿಮಗೆಲ್ಲ ಥರದ ಪ್ರೋತ್ಸಾಹ ಕೊಡಲಿಕ್ಕೆ ಬದ್ಧವಾಗಿದೆ. ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡಬೇಕು ಈ ಡಿಸೆಂಬರ್ ಇಲ್ಲ ಜನವರಿಲಿ ಅಂತೇಳಿ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಸೊ ಏಕೆಂದರೆ ನಮ್ಮ ಕರ್ನಾಟಕ ಚಿತ್ರಮಂದಿರಕ್ಕೆ, ವಿಶೇಷವಾಗಿ ನಮ್ಮ ಸ್ಯಾಂಡ್ಲ್ವುಡ್ಗೆ ಒಂದು ಹೊಸ ಕಿರೀಟವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಲೋಚನೆ. ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಬ್ರ್ಯಾಂಡ್ ಕರ್ನಾಟಕ, ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮಗೆ ನಮ್ಮ ಸಹಕಾರ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನೀವು ಬೆಂಗಳೂರನ್ನ ಹೊಸ ರೂಪ ಕೊಡಲಿಕ್ಕೆ, ಚಿತ್ರರಂಗಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಅನುಕೂಲ ಆದಾಗ ಮಾತ್ರ ಅವರು ಕೂಡ ಹೊಸದಾಗಿ ಬಂಡವಾಳ ಹಾಕ್ತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಎಲ್ಲ ನನ್ನ ವಾಣಿಜ್ಯ ಮಂಡಲ ಸ್ನೇಹಿತರಿಗೆ, ನರಸಿಂಹನ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಕ್ಸಿಬಿಟರ್ ಅವರ ಅಧ್ಯಕ್ಷರಾಗಿದ್ದಾರೆ. ಶುಭವಾಗಲಿ. ಸರ್ಕಾರ ನಿಮ್ಮ ಜೊತೆ ಇದೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.